ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅರ್ಲಿ ಮಾರ್ನಿಂಗಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬೇಗನೆ ಎದ್ದು ರೆಡಿಯಾಗಿ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ನೋಡ್ತಾ ಇದ್ದೀರಾ? ಇವತ್ತು ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂತ ಬೇಗನೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಕುಡಿಯೋಕ್ಕೆ ಅಂತ ಬಿಸಿನೀರು ಇಡ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ. ಬೆಳಗ್ಗೆ ಎದ್ದು ಟೀ ಕಾಫಿ ಒಂದು ಕುಡಿಯಲ್ಲ, ಬಿಸಿನೀರು ಒಂದು ಅಭ್ಯಾಸ ಐತೆ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ನೋಡ್ರಿ, ಹಾಯ್ ಮಾಡ್ರಿ. ಹಿಂಸೆ ಮಾಡ್ತಾಳೆ ಹಾಯ್. ನನ್ನ ಕಣ್ಣು ನೋಡೇ ಗೊತ್ತಾಗಿರ್ಬೋದು ಎಷ್ಟು ನಿದ್ದೆ ಅಂತ. ಕಣ್ಣೆಲ್ಲ ಫುಲ್ಲು ಕೂತ್ಕೊಂಡ್ಬಿಟ್ಟಿದ್ದು. ಸರಿಯಾಗಿ ಹೊರಟು ನಮ್ಮ ಮನೆಯವರು ನನ್ನ ಗಾಡಿ ಮೇಲೆ ಹಾಕ್ಸಿರೋ ಲೈನ್ ತೋರಿಸೇ ಇಲ್ವಲ್ಲೇ ಅಂತಂದರು. ಅದಕ್ಕೆ ನಾನು ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ. ಯಾವಾಗಲೂ ಹೆಲ್ಮೆಟ್ ಹಾಕೋದೇ ತೋರಿಸ್ತಾಳೆ ಅಂತ ಅನ್ಬೋದು. ದಯವಿಟ್ಟು ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸಿ. ನಮ್ಮ ಸೇಫ್ಟಿನೇ ನಮಗೆ ಹೆಲ್ಮೆಟ್ ಅಲ್ವಾ, ಅದಕ್ಕೆ ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸ್ರಿ. ಅದಕ್ಕೆ ನಿಮಗೂ ಹೇಳ್ತಾ ಇದ್ದೀವಿ. ಮ್ಯಾಪ್ ಹಾಕ್ಕೊಂಡು ಇವಾಗ ಹೊರಟು ನೋಡಿ. ಯಾರೆಲ್ಲ ಹೆಣ್ಮಕ್ಳು ನಂತರ ಗಾಡೀಲಿ ಹೋಗ್ಬೇಕಾದ್ರೆ ಮಿರರಲ್ಲಿ ಫೋಟೋ ತೆಕ್ಕೊಂಡು ಝೂಮ್ ಮಾಡ್ಕೊಂಡು ನೋಡ್ತೀರಾ? ಕಮೆಂಟ್ ಮಾಡಿ. ಒಬ್ಬಳೇ ಹಿಂಗೇನ, ನೀವೆಲ್ಲರೂ ನಂತರನ ಅಂತ. ಇವತ್ತೇನು ಅಂತ ಟ್ರಾಫಿಕ್ ಇಲ್ಲ ಅಂತ ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ. ಕೊನೆಗೂ ಸಿಕ್ತು ನೋಡ್ರಿ ಒಂದು ಟ್ರಾಫಿಕ್ಕು. ಮುಂದೆ ನೋಡಿ ವೀಡಿಯೋದಲ್ಲಿ. ಇವತ್ತೊಂದು ಆಕ್ಸಿಡೆಂಟ್ ಆಗಿರೋ ಗಾಡಿ ನೋಡ್ದು. ಯಾವ ರೀತಿ ಅಂದರೆ ಅದನ್ನು ರೆಡಿ ಮಾಡಿರೋನು ಕೂಡ ಯಾವ್ಯಾವ ಪಾರ್ಟ್ಸ್ ಎಲ್ಲಿಗೆ ಹಾಕಬೇಕು ಅಂತ ಗೊತ್ತಿಲ್ವೇನೋ ಅನ್ನೋ ರೇಂಜಿಗೆ ಚಿಂದಿ ಆಗೈತೆ ನೋಡಿ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಆ ಬೈಕೆಲ್ಲ ಪೀಸ್. ಈ ಬೈಕೇ ಹಿಂಗಾಗಿದೆ, ಇನ್ನು ಮನುಷ್ಯರಿಗೆ ಇನ್ನು ಹಿಂಗಾಗಿರ್ಬೇಕು. ಅದಕ್ಕೆ ಹೇಳೋದು ನಿಧಾನಕ್ಕೆ ಗಾಡಿ ಓಡಿಸ್ರಿ, ಹೆಲ್ಮೆಟ್ ಕಡ್ಡಾಯವಾಗಿ ಹಾಕ್ಕೊಳ್ಳಿ ಅಂತ. ಗಾಡಿ ನೋಡಿದ್ರೆ ಎಷ್ಟು ಪೀಸ್ ಆಗೈತೆ. ಹೆಲ್ಮೆಟ್ ಒಂದು ಹತ್ರ ಬಿದ್ದೈತೆ, ಗಾಡಿ ಒಂದು ಹತ್ರ ಬಿದ್ದೈತೆ. ಮನುಷ್ಯರಿಗೆ ಏನಾಗೈತೆ ಅಂತ ಗೊತ್ತಿಲ್ಲ ಮಾತ್ರ. ಸ್ವಲ್ಪ ದೂರ ಹೋಗ್ತಿದ್ದಂಗೆ ತುಂಬ ಹೊಟ್ಟೆ ಬೇರೆ ಹಸಿತಾ ಇತ್ತು. ಹೋಟ್ಲಿಗೆ ಅಂತ ಹೋಗಿ ದೋಸೆ ತಗೊಂಡು ತಿನ್ಕೊಂಡು, ದೋಸೆ ತಿಂದಾದ್ಮೇಲೆ ಒಂದು ಕಾಫಿ ಬೇಡವಾ, ಬಿಸಿ ಒಂದು ಕಾಫಿ ಕುಡ್ಕೊಂಡು ಮತ್ತೆ ನಮ್ಮ ಜರ್ನಿ ಶುರು ಮಾಡ್ದು. ನಾವು ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ಹೇಳಿಲ್ಲ ಅಲ್ವಾ? ಇವತ್ತು ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ದೇವ್ರು ಯಾವುದು ಅಂತ ಗೊತ್ತಾಗಬೇಕು ಅಂದರೆ ಕೊನೆವರೆಗೂ ವೀಡಿಯೋ ನೋಡಿ, ಗೊತ್ತಾಗುತ್ತೆ ನಿಮಗೆ. ಬೆಳ್ಳೂರು ಕ್ರಾಸಿಂದ ನಾಮಂಗಲ ರೂಟಲ್ಲಿ ಬಂದರೆ TV ಬಾರೆ ಸರ್ಕಲ್ ಹತ್ರ ತಿಳ್ಕೊಂಡು ಬಂದ್ವು. ಈಗ ಪೂಜೆ ಐಟಮ್ ಎಲ್ಲ ತೊಗೊಂಡು ಇವಾಗ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ. ರೈಟ್ ಜಾಸ್ತಿ ಮಾಡ್ಬಿಟ್ಟಾರೆ ನೋಡಿ, ತೋರಿಸ್ತಾ ಇದ್ದೀನಿ ಆರ್ಚು. ನಮ್ಮ ಮನೆ ದೇವ್ರಿಗೆ ಹೋಗೋ ರೋಡ್ ಅದು. ಆರ್ಚ್ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಚೆನ್ನಾಗಿ ಗೊತ್ತಾಗಿರ್ಬೇಕು ಇದು ಯಾವ ದೇವಸ್ಥಾನ ಅಂತ. ಸುಮಾರು ಜನ ನೋಡೇ ಇರ್ತೀರ ಈ ದೇವಸ್ಥಾನ ಯಾವುದು ಅಂತ. ಮುಂದೆ ನೀವು ನೋಡಿ ತೋರಿಸ್ತೀನಿ. ಪೂಜೆ ಸಾಮಾನು ತಗೊಂಡು ಮತ್ತೆ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಇವಾಗ ನೋಡ್ತಾ ಇರ್ಬೋದು. ಈ ಆರ್ಚ್ ಒಳಗೆ ಹೋದರೆ ನಮ್ಮ ಮನೆ ದೇವ್ರು ಸಿಗುತ್ತೆ. ನಮ್ಮ ಮನೆ ದೇವ್ರು ಹೋಗ್ಬೇಕು ಅಂದರೆ ಈ ದೊಡ್ಡ ಕೆರೆ ಸಿಗುತ್ತೆ. ಎಷ್ಟು ದೊಡ್ಡ ಕೆರೆ ಅಂದರೆ ಅದು ಎಷ್ಟು ದೂರ ನೋಡ್ತೀವೋ ಅಷ್ಟು ದೂರ ಬರೀ ನೀರೇ ಇರುತ್ತೆ. ಫೈನಲಿ ಎಂಟ್ರಿ ಆಗ್ತಾ ಇದ್ದೀವಿ ನೋಡಿ ದೇವಸ್ಥಾನಕ್ಕೆ. ನೋಡ್ತಾ ಇದ್ದೀರಲ್ಲ, ಇದೇ ಮುಳ್ಕಟ್ಟೆ ಎಂಬ ಊರಿನಲ್ಲಿ ನೆಲೆಸೋಳೆ ತಾಯಿ ಮುಳ್ಕಟ್ಟಮ್ಮ. ಇವರೇ ನಮ್ಮ ಮನೆ ದೇವರು, ಶ್ರೀ ಮುಳ್ಕಟ್ಟಮ್ಮ ತಾಯಿ. ಇದು ನಾಮಂಗಲ ಹತ್ರ ಸಿಗುತ್ತೆ. ಯಾರೆಲ್ಲ ಇಲ್ಲಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೀರಾ ನೋಡೋಣ, ಕಮೆಂಟ್ ಮಾಡಿ. ಏನೇ ನೋವಿದ್ರೂ ಎಲ್ಲ ಮರ್ತುಬಿಡ್ತೀವಿ. ಒಂಥರ ಪಾಸಿಟಿವ್ ವೈಬ್ಸು. ಇಲ್ಲಿಗೆ ಬಂದಿದ್ದೀವಿ, ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ಅನುಭವ. ಯಾರೆಲ್ಲ ಈ ದೇವಸ್ಥಾನಕ್ಕೆ ಹೋಗಿದ್ದೀರಾ ಕಮೆಂಟ್ ಮಾಡಿ ನೋಡೋಣ. ನೋಡಿ ದೇವಸ್ಥಾನ ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ ಎಂಬ, ಆ ಮೋಡಗಳ ಮಧ್ಯೆ ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ ನೋಡಿ ದೇವಸ್ಥಾನ. ಕಲರ್ಫುಲ್ಲಾಗಿ ಸಕ್ಕತ್ತಾಗಿದೆ. ದೇವಸ್ಥಾನ ಕತ್ತೆತ್ತಿ ನೋಡೋದೇ ಒಂಥರ ಚಂದ. ತಾಯಿ ಮುಳ್ಕಟ್ಟಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಬನ್ನಿ ಇವಾಗ ತಡೆ ಓಡಿಸೋಕ್ಕೆ ಹೋಗೋಣ. ಫಸ್ಟ್ ಇಲ್ಲಿಗೆ ಬಂದಿದ ತಕ್ಷಣ ಮಾಡೋ ಮೊದಲನೇ ಕೆಲಸನೇ ತಡೆ ಓಡಿಸೋದು.
ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಫಸ್ಟ್ ಮಾಡೋ ಕೆಲಸನೇ ತಡೆ ಓಡಿಸ್ಬೇಕು. ಈ ತಾಯಿ ಯಾರೇ ಪ್ರತಿಯೊಬ್ಬರು ಬಂದ್ರೂ ತಡೆ ಓಡಿಸ್ಕೊಂಡೇ ಒಳಗೆ ಎಂಟ್ರಿ ಆಗೋದು. ನೋಡಿ ಇವಾಗ ನಾವು ತಡೆ ಓಡಿಸೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನಮ್ಗೆ ಯಾವುದೇ ಕೆಟ್ಟ ದೃಷ್ಟಿ ಇದ್ರೂ ಮತ್ತು ಏನೇ ಪ್ರಾಬ್ಲಮ್ ಇದ್ರೂ ಎಲ್ಲ ಪರಿಹಾರ ಆಗುತ್ತೆ. ನೆಕ್ಸ್ಟ್ ಈಗ ದೇವಸ್ಥಾನ ಒಳಗೆ ಎಂಟ್ರಿ. ತಾಯಿ ಮುಳ್ಕಟ್ಟಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ, ನನ್ನ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಒಳ್ಳೇದು ಮಾಡಲಿ ಅಂತ ದೇವಸ್ಥಾನ ಒಳಗೆ ಎಂಟ್ರಿ ಕೊಟ್ಟು, ಈಚೆ ಅಷ್ಟು ಜನ ಇರಲಿಲ್ಲ. ಜನ ಇಲ್ವೇನೋ ಅಂದ್ಬಿಟ್ಟು ಒಳಗೆ ಹೋಗಿ ನೋಡಿದ್ರೆ ಶಾಕ್ ಆಗಿತ್ತು. ಇವಾಗ ನೋಡಿ ಕಾಲು ತೊಳ್ಕೊಂಡು ದೇವಸ್ಥಾನ ಒಳಕ್ಕೆ ಎಂಟ್ರಿ. ನೋಡಿ ಕಾಲಿಡೋಕ್ಕೂ ಜಾಗ ಇಲ್ಲ, ಅಷ್ಟು ಜನ. ನಾವು ಹೋದಾಗ ಅಷ್ಟು ಜನ ಇರಲಿಲ್ಲ. ನಾವು ಪೂಜೆ ಮಾಡಿಸ್ಕೊಂಡು ಹೊರಗಡೆ ಬಂದು ಫುಲ್ಲು ರಶ್ ಆಗೋಗೈತೆ. ದೇವಸ್ಥಾನ ಒಳಗೆ ಬಂದಿದ ತಕ್ಷಣ ಮೊದಲು ಕಾಯಿ ಒಡಿಸ್ಕೊಂಡು ಆಮೇಲೆ ಲೈನಿಗೆ ಹೋಗಿ ನಿಂತ್ಕೊಬೇಕು. ನಾವು ಒಳಗೆ ಹೋದಾಗ 9 ಗಂಟೆ ಆಗಿತ್ತು. ಅದೇ ನಾವು ಪೂಜೆ ಮಾಡಿಸ್ಕೊಂಡು ಈಚೆ ಬರೋ ಅಷ್ಟೊತ್ತಿಗೆ 12 ಗಂಟೆ ಆಗಿತ್ತು. ನೀವೇ ಯೋಚನೆ ಮಾಡಿ ಎಷ್ಟು ಜನ ಇರ್ಬೋದು ಅಂತ. ನೋಡಿ ಜನಗಳನ್ನ ಮಧ್ಯೆ ಬಿಡ್ತೀರ ಅಂತ ವಾದಗಳು ಮಾಡ್ತಾವ್ರೆ. ನೋಡಿ ಇವಾಗ ಅಷ್ಟು ಜನ ಇಲ್ಲ. ಪೂಜೆ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಫುಲ್ಲು ಕಾಲಿಡೋಕ್ಕೆ ಜಾಗ ಇಲ್ಲ, ಅಷ್ಟು ಜನ. ಎಷ್ಟೊಂದು ಜನ ಭಾನುವಾರ ನೋಡೋದಲ್ಲ, ದೇವಸ್ಥಾನನ 2 ರೌಂಡ್ ಬರೋಷ್ಟು ಜನ. ಮುಳ್ಕಟ್ಟಮ್ಮನ ಕತೆ ಯಾರೆಲ್ಲ ಕೇಳಿದ್ದೀರಾ? ವಿಡಿಯೋ ಮಾಡೋಕ್ಕೂ ಟೈಮ್ ಸಿಗಲಿಲ್ಲ. ಯಾಕಂದರೆ ನಾವು ಈ ಕಡೆ ಬಂದರೆ ಸಾಕು ಹೋಗಲ್ಲಿ ನಿಂತ್ಕೊಬಿಡೋರು ಜನಗಳು. ಸಿಕ್ಕಾಪಟ್ಟೆ ಜನ ಅಂದರೆ ಜನ. ಅವತ್ತು ಸಂಡೇ ಬೇರೆ ಆಗಿತ್ತಾ. ಶ್ರೀ ಮುಳ್ಕಟ್ಟಮ್ಮನ ಕತೆ ಯಾರೆಲ್ಲ ಕೇಳಿದ್ದೀರಾ ಅವ್ರಿಗೆಲ್ಲ ಗೊತ್ತಿರುತ್ತೆ ಈ ಕೆತ್ತನೆ ಬಗ್ಗೆ. ಇನ್ನೂ ಯಾರು ಕೇಳಿಲ್ಲ, ಯೂಟ್ಯೂಬಲ್ಲಿ ಹೋಗಿ ಮುಳ್ಕಟ್ಟಮ್ಮನ ಕತೆ ಅಂತ ಹಾಕಿ ಸಿಗುತ್ತೆ. ಆ ಕತೆ ಕೇಳ್ಕೊಬಂದು ವಿಡಿಯೋ ನೋಡಿ ಗೊತ್ತಾಗುತ್ತೆ. ದೇವಸ್ಥಾನ ಒಳಗೆ ಕೂತಿದ್ದೀವಿ. ದೇವಸ್ಥಾನ ಒಳಗೆ ವಿಡಿಯೋ ಅಲೌಡ್ ಇಲ್ಲ, ಆದ್ರೂ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಮಾಡಿದ್ದೀನಿ. ದೇವಸ್ಥಾನ ಒಳಗೆ ದೇವ್ರು ತೋರ್ಸೋಕ್ಕೂ ಹೋಗಲ್ಲ, ಅಷ್ಟು ಜನ, ರಶ್ ಅಂದರೆ ರಶ್. ನಾನು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಟ್ಟೆ, ಆದರೆ ಆಗಲಿಲ್ಲ. ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಇವಾಗ ನೋಡಿ ಎಷ್ಟು ಝೂಮ್ ಆಗಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ವಾ? ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಇವಾಗ ಬಂದು ಸುತ್ತ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಮುಳ್ಕಟ್ಟಮ್ಮನ ಕತೆ ಯಾವ್ಯಾವ ರೀತಿ ಇದೆ ಅದೇ ರೀತಿ ಕೆತ್ತನೆ ಮಾಡೋರಿಲ್ಲಿ. ಸಖತ್ತಾಗಿದೆ. ಆ ಕತೆ ಕೇಳಿ ಈ ವಿಡಿಯೋ ನೋಡಿ, ಅರ್ಥ ಆಗುತ್ತೆ ನಿಮಗೆ. ಪೂಜೆ ಆಗಿರ್ತದೆ ಇಲ್ಲ ಕಣ್ರಿ, ನಾವು ಬಂದಾಗೆಲ್ಲ ಬಾಗಿಲಾಕಿರ್ತಾರೆ. ಸುತ್ತಮುತ್ತ ಹತ್ತೂರಿಗೆ ಭಾಗ್ಯ. ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಗೊಳ್ಳೋಣ ಅಂತ ಬಂದು, ಇಲ್ಲಿಗೆ ಬಂದಮೇಲೆ ಇದೆಲ್ಲ ತಗೊಂಡೋಗದೆ ಇರೋಕ್ಕಾಗುತ್ತಾ? ತಗೊಂಡೋಗ್ಲೇಬೇಕಲ್ಲ. ಬನ್ನಿ ಇವಾಗ ನಮ್ಮ ಮನೆಯವ್ರು ಕೇಳೋಣ ಯಾವ ರೀತಿ ದರ್ಶನ ಆಯಿತು ಅಂತ. ರೀ ಮುಗೀತ ಪೂಜೆ? ದರ್ಶನ ಹೆಂಗೆ? ದರ್ಶನ ಹೆಂಗೈತೆ? ಸೂಪರ್. ಹೆವಿ ಬಿಸಿಲು, ಮಳೆ ಇಲ್ಲ ಈ ಕಡೆ. ಬಿಸಿಲು ಜಾಸ್ತಿ ಇತ್ತು ಅಂತೇಳಿ ಕಬ್ಬಿನಾಳು ಕುಡಿಯೋಣ ಅಂತ ಬಂದು, ಕಬ್ಬಿನಾಳು ಕುಡಿಬೇಕಾದ್ರೆ ಒಂದು ಕಾಮಿಡಿ ಆಯಿತು. ನಮ್ಮ ಮನೆಯಲ್ಲಿ ಕಬ್ಬಿನಾಳಿಗೆ ನೀನೇ ದುಡ್ಡು ಕೊಡು ಅಂತ ಅಂದರು. ಆಯಿತು ಕೊಡ್ತೀನಿ ಅಂತ ಕಬ್ಬಿನಾಳು ಕುಡಿಯೋಕೆ ಕರ್ಕೊಬಂದು ಕೊನೆಗೆ ಅವ್ರ ಕೈಲೇ ದುಡ್ಡು ಕೊಡಿಸ್ತಾ ಇದ್ದೀನಿ ನೋಡಿ.
ಹಿಂಗೆ ಮಾಡಬೇಕು ಹೊರಗಡೆ ಎಲ್ಲರೂ ಹೋದಾಗ. ನಮ್ಮ ಮನೆಯವ್ರಿಗೆ ಅದನ್ನೇ ಹೇಳ್ತಾ ಇದ್ದೀನಿ, ಕಬ್ಬಿನಾಗೆಲ್ಲ ಹೆಣ್ಮಕ್ಳು ಕೈಲಿ ದುಡ್ಡು ಕೊಡಿಸ್ತೀಯಲ್ಲ ಅಂತ. ಕೊನೆಗೂ ಅವ್ರ ಕೈಲಿ ಕಬ್ಬಿನಾಗ ದುಡ್ಡು ಕೊಟ್ಬಿಟ್ಟು ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದೆ ನಾವು ಬೆಂಗಳೂರು ಕಡೆ. 12:20 ನಾವು ಬೆಳಗ್ಗೆ ಬಂದಾಗ ಎಷ್ಟು ಗಂಟೆ? 9 ಗಂಟೆ. ಎಷ್ಟು ಜನ ರಶ್ ಇದ್ರು ಅಂದರೆ ಸದ್ಯಕ್ಕೆ ನಾವು ಹಂಗೆ ಹೆಣ್ಮಕ್ಳು ಹೊಂಟೋಣ ಅಂದ್ಕೊಂಡು ಬಂದು. ಸುಮಾರು ದೇವಸ್ಥಾನಗಳವೆ ಈ ಕಡೆ ಅಲ್ವಾ? ಅದೇನು ಹೆಸರು ಇತ್ತಲ್ಲ, ಪುರಾತನ ಪ್ರಸಿದ್ಧಿ ದೇವಾಲಯ ಅಂತೇನು. ಪುರಾತನ ಪ್ರಸಿದ್ಧ ದೇವಾಲಯಗಳು. ಮತ್ತು ನಾನು ಅದನ್ನೇ ಪ್ರಸಿದ್ಧ ಟೀ ತಗೊಳಕ್ ದಾ ಮಾಡ್ಕೊ ಮುಗ್ದೈತಲ್ಲ, ಕರೆಕ್ಟಾಗಿ ಹೇಳ್ದಿತ್ತಾನೆ ನಾನು. ನೋಡಿ, ನಾವಿಬ್ರು ಕಾನ್ವರ್ಸೇಷನ್ ಮಾಡ್ತಾ ಇದ್ವಲ್ಲ, ಪ್ರಸಿದ್ಧ ಅಂತ, ಅದೇ ಇದು ನೋಡಿ. ಮತ್ತೆ ಬನ್ನಿ, ಪುರಾತನ ಪ್ರಸಿದ್ಧ. ಮೊದಲಿಂದ ಹೇಳು ಅದೇನು ಹೇಳ್ತಿದ್ದಲ್ಲ. ಯಾರ ಮೇಲ್ ನೋಡೋದು ಅರ್ಜೆಂಟ್ ಆಗ್ಬಿಟ್ರೆ ಒಂದು ನೀರು ಎಲ್ಲ ಕೊಡ್ಕೋದು. ನಮ್ಮ ಮಂಡ್ಯದಳ್ಳಿ ಎಲ್ಲಾರ ಬಿದ್ದು ನೋಡ್ಬೋದು ನೀರ. ನೋಡಿ ಮೇಲೆ ತೆಂಗಿನ ತೋಟ ಅದೇ, ಬಾಳೆ ತೋಟ ಎಲ್ಲ ಅದೇ. ಆ ನೀರೆಲ್ಲ ಎಲ್ಗೋಯ್ತದೆ. ಈಗ ನಿಮ್ಮ ಪ್ರಾಬ್ಲಮ್ ಏನು? ಅಲ್ಲ, ಏನಾದ್ರು ಮಾಡಕ್ ಹೋದ್ರೆ ನೀರೆಲ್ಲದಲ್ಲಿ ಅವ್ರು ಚೆನ್ನಾಗಿ ಹೋಯ್ತವ್ರೆ, ನೀನೇ ಯಾರಿಗೂ ಇಲ್ದಿರೋ ಡೌಟ್ ನಿನ್ಗೆ ಯಾಕೆ? ನಾನು ಹೋಗ್ಬೇಕಿತ್ತೇನೋ. ಇನ್ನು ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು? ಇನ್ನು ಸ್ವಾಮಿಗೆ ಹೋಗ್ಬೇಕು. ಇನ್ನು ದಟ್ಟ ಪ್ರವಾಸ. ಅದ್ಯಾವಾಗ ಹೋಗೋಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀಯಾ? ಭಾನುವಾರ. ಯಾವ ಭಾನುವಾರ? ನೆಕ್ಸ್ಟ್ ಭಾನುವಾರ. ಇನ್ನೂ 2 ಭಾನುವಾರ ಗಂಟ ಸೆಂಟ್ರಲ್ ಹೋಗಂತಗೋ. ಟೈಮ್ ಬೇರೆ ಆಳೆ 2 ಗಂಟೆಗೆ ಹೋಗಿತ್ತು. ಹೊಟ್ಟೆ ಬೇರೆ ಹಸಿತಾ ಇತ್ತು. ಊಟ ಮಾಡೋಣ ಅಂತ ಹೋಟ್ಲಿಗೆ ಹೋದ. 2 ಪ್ಲೇಟು ಮಶ್ರೂಮ್ ಬಿರಿಯಾನಿ ತೊಗೊಂಡು, ಅದ್ರ ಬಗ್ಗೆನೇ ಮನೇಲಿ ಹೇಳ್ತಾರೆ ಕೇಳಿ. 140 ರೂಪಾಯಿ. ಟೇಸ್ಟು ಇಲ್ಲ, ಮತ್ತೆ ಕ್ವಾಂಟಿಟಿ ಪ್ರೈಸ್ ಮಾತ್ರ ಜಾಸ್ತಿ. ಇಷ್ಟ ಆಯ್ತಾ ನಿಂಗೆ ಮಶ್ರೂಮ್ ಬಿರಿಯಾನಿ? 1 ಪ್ಲೇಟ್ ಎಷ್ಟು? 130 ರೂಪಾಯಿ ಕೊಟ್ಟಿದ್ದಕ್ಕೂ ವೇಸ್ಟು. ಒಂಚೂರು ಟೇಸ್ಟ್ ಇಲ್ಲ. ಏನೋ ತಿನ್ನಬೇಕು, ಹೊಟ್ಟೆಗೆ ತಿನ್ಕೊಬಂದು ಅಷ್ಟೇ. ಕಾಸು ಕೊಟ್ರು ಒಂಚೂರು ಟೇಸ್ಟ್ ಅಲ್ಲ, ಉಪ್ಪು ಇಲ್ಲ, ಖಾರನೂ ಇಲ್ಲ. ಬರೀ 1-2 ಈರುಳ್ಳಿ, ಸೌತೆಕಾಯಿ ಹಾಕಿದ್ರಲ್ಲ, ಸೌತೆಕಾಯಿ, ಈರುಳ್ಳಿ, 1-2 ಪೀಸ್ ಮಶ್ರೂಮ್ ಅಷ್ಟೇ. ಚೂರು ಟೇಸ್ಟ್ ಇಲ್ಲ. ಇನ್ಯಾವತ್ತೂ ಹೋಗಲ್ಲಪ್ಪ. ಮನೆಗೆ ಬಂದಿದ ತಕ್ಷಣ ಇದೊಂದು ಪಾರ್ಸಲ್. ಇದರಲ್ಲಿ ಏನೈತ್ರಿ? ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಏನೈತೆ ಅಂತ. 3:30 ಟೈಮ್. ಬೆಳಗ್ಗೆ 6:30 ಹೋಗಿದ್ದಕ್ಕೆ 3:30ಗೆ ಬಂದಿದ್ದೀವಿ ಮನೆಗೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ತಾ ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಎಲ್ರಿಗೂ ನಮಸ್ಕಾರ. ಆಕಾಶವೇ